ಬದುಕು ಎಲ್ಲರಿಗೂ ಒಂದೇ ತರನಾಗಿ ಇರೋದಿಲ್ಲ. ಏನಂತಂದ್ರೆ ಕೆಲವರಿಗೆ ಬದುಕು ಸುಖದ ಸುಪ್ಪತ್ತಿಗೆ ಆದ್ರೆ ಕೆಲವೊಂದಿಷ್ಟು ಜನರಿಗೆ ಬದುಕಿನ ಬಂಡಿಯನ್ನೇ ಎಳೆಯುವುದೇ ಒಂದು ದೊಡ್ಡ ದುಸ್ಸರ. ಏನಂತಂದ್ರೆ ಸುಮಾರು 40 ವರ್ಷಗಳ ಕಾಲ ಒಂದೇ ಡಬ್ಬಿ ಅಂಗಡಿಯಲ್ಲಿ 4 ಜನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿದ ಒಬ್ಬ ಮಹಿಳೆಯ ಜೀವನ ನಿಜಕ್ಕೂ ಕಷ್ಟದ ದಾರಿಯೇ ಸರಿ. ಹಾಗಿದ್ರೆ ಬನ್ನಿ, ಯಾರು ಆ ಮಹಿಳೆಯ ಒಂದು ಜೀವನದ ದಾರಿ, ತಾವು ಅನುಭವಿಸಿದ ಕಷ್ಟವನ್ನ ನಾವು ನೋಡ್ತಾ ಹೋಗೋಣ ಬನ್ನಿ. ಬದುಕಿನ ಬಂಡಿ ನೂಕಿದಷ್ಟು ಭಾರವಾಗುತ್ತಾ ಹೋಗುತ್ತೆ. ಅದರಲ್ಲೂ ವೃದ್ಧಾಪ್ಯದ ಕಾಲದಲ್ಲಿ ಒಂಟಿಯಾಗಿ ಸ್ವಾಭಿಮಾನದ ಜೀವನ ನಡೆಸೋದೇ ಒಂದು ಸವಾಲು. ಇಂತಹದೊಂದು ಸವಾಲನ್ನ ಮೆಟ್ಟಿ ಸಂಬಂಧಿಕರ ಆಸರೆ ಇಲ್ಲದೆ ಜೀವನ ನಡೆಸುತ್ತಿರುವ ಈ ಮಹಾತಾಯಿಯ ಯಶೋಗಾಥೆ ಇಲ್ಲಿದೆ ನೋಡಿ. ಫಕ್ಕೀರವ್ವ ಹೆಸರಿನ ಈ ತಾಯಿ ತನ್ನ ಚಿಕ್ಕದೊಂದು ಡಬ್ಬಿ ಅಂಗಡಿಯಲ್ಲಿಯೇ ತನ್ನ ಜೀವನವನ್ನ ಸವೆಸಿದ್ದಾಳೆ. ಹುಬ್ಬಳ್ಳಿಯ ವಿದ್ಯಾನಗರದ ಶಿರೂರ್ ಪಾರ್ಕ್ ರಸ್ತೆಯಲ್ಲಿ ಚಿಕ್ಕದೊಂದು ಡಬ್ಬಿ ಅಂಗಡಿಯಲ್ಲೇ ವ್ಯಾಪಾರ ಮಾಡಿ 4 ಜನ ಹೆಣ್ಣು ಮಕ್ಕಳ ಮದುವೆ ಮಾಡಿದ್ದಾಳೆ. ಆದ್ರೆ ಯಾರ ಬಳಿಯೂ ಕೈ ಚಾಚಿದವಳಲ್ಲ. ಕ್ಯಾನ್ಸರ್ ಕಾಯಿಲೆಯಿಂದ ಪತಿಯು ತೀರಿ ಹೋದ್ರೂ ಜೀವನದ ಬಂಡಿಯನ್ನು ಚಿಕ್ಕದೊಂದು ಮುರುಕಲು ಅಂಗಡಿಯಲ್ಲಿ ಜೀವನ ಸಾಗಿಸುತ್ತಿದ್ದಾಳೆ. ನಮಸ್ಕಾರ ರೀ. ನಮಸ್ಕಾರ ಅಮ್ಮ. ಎಷ್ಟು ವರ್ಷದಿಂದ ಅಂಗಡಿ ಮಾಡ್ತಾ ಇದ್ದೀರಿ? ಏನೆಲ್ಲ ಕಷ್ಟ ಜೀವನ ನಡೆಸಿದ್ರಿ ನೀವು? 38 ವರ್ಷ ರೀ ಸರ್. ನಾವು ಇಲ್ಲಿದ್ದು ಎಲ್ಲ ಅಡಿವ್ರಿ ಇದು. ಆದ್ರೆ ನಮ್ಗೇನು ಯಾರು ಸಹಾಯ ಮಾಡಿಲ್ರಿ. ಏನೋ ನಿಮ್ಲಿದ್ದಾರ ನಮ್ಗೆ ಸಹಾಯ ಆಗ್ಬೇಕಂತೇನ್ರಿ. ಭಾಳ ಮಂದಿ ಪೇಪರ್ನಾಗ ತೊಗೊಂಡ್ರು, ಎಲ್ಲ 10 ವರ್ಷ 8 ವರ್ಷಲ್ಲೇ ಇದ್ದಾರೀಪ. ಯಾರು ಏನು ಮಾಡಿಲ್ರಿ. ನೀವರ ಏನಾರು ಮಾಡ್ರಿ, ದಯವಿಟ್ಟು ಕೈ ಮುಗಿತೀನಿ ಅಂತ ಹೇಳ್ತೇನೆ ರೀ. ನಿಮ್ಮ ಬೆನ್ನಿಗೆ ಬಿದ್ದೀನಿ, ನೀವು ಹೊಟ್ಯಾಗ ಹಾಕ್ಕೋಬೇಕು. 4 ಹೆಣ್ಣು ಮಕ್ಕಳು ರೀ. ಅವ್ರದ್ದು ಇದೇ ಡಬ್ಬ್ಯಾಗನ ಜೀವನ ರೀ. ತವ್ರ ಮನ್ಯಾಗ ಹೋಗಿ ಮದುವೆ ಮಾಡಿಕೊಟ್ಟೇನಿ ರೀ. ಮನೆ ಇಲ್ಲದಕ್ಕೆ 38 ವರ್ಷ ಅಂದ್ರು ನನ್ನ ಮನೆಯವ್ರು ಇಲ್ಲೇ ತೀರ್ಕೊಂಡ್ರಿ. 18 ವರ್ಷ ಆತ್ರಿ ತೀರ್ಕೊಂಡು. ಎಲ್ಲರೂ ಬಂದು ಕೇಳಿಗ್ಯಾರ ಸರ, ಯಾರು ಏನು ಮಾಡಿಲ್ಲ. ನನ್ನ ಜೀವನಾನ ಈ ಡಬ್ಬ್ಯಾಗ ಹೊಂಟೈತ್ರಿ. ನಿಮ್ಗೆ ದಯವಿಟ್ಟು ಕೈ ಮುಗಿದು ಹೇಳ್ತೇನೆ ರೀ. ನನಗೆ ಅನುಕೂಲ ಮಾಡಿಕೊಡ್ರಿ. ಏನು ಹಿಂದೆ ಬಾಳದಷ್ಟು ಮುಂದೆ ಬಾಳಂಗಿಲ್ಲ ರೀ. 70 ವಯಸ್ಸು ರೀ ನನಗೆ. ನಿಮ್ಗೆ ಈಗ ಕೇಳ್ಕೊಳೋದಂದ್ರೆ ನನಗೆ ಹೊಟ್ಟೆ ಜೀವನಕ್ಕೆ ಏನಾರ ನನಗೆ ಆಧಾರ ಮಾಡಿಕೊಡ್ರಿ. ಎಲ್ಲ ಮುರಾರಿ ಆಗಿಬಿಟ್ಟೈತ್ರಿ. 38 ವರ್ಷದಿಂದ ಅಂಗಡಿ. ನನಗೊಂದು ಅಂಗಡಿ ಮಾಡಿಕೊಡ್ತಿರು, ಎಲ್ಲಾರ ಒಂದು ಗೇಣು ಜಾಗ ಕೊಡ್ತಿರು. ಏನು ಮಾಡ್ತೀರಿ ಮಾಡಿರಿ. ಊರಾಗಂತೂ ಮನೆ ಇಲ್ರಿ. 1 ಎಕರೆ ಹೊಲ ಬಿಟ್ರೆ ಏನೂ ಇಲ್ಲ. ಅದು ನಮ್ಮ ಇದನ್ನಾಗ ತಗೊಂಡಾನ, ಅವನ ಊಟ ಮಾಡ್ತಾನ. ಅಮ್ಮ, ಯಾವ ಊರಿಂದ ಬಂದ್ರಿ ನೀವು? ಹೆಂಗ್ ಹುಬ್ಳಿಗೆ ಬಂದ್ರಿ ಅಂತ? ಹುಬ್ಬಳ್ಳಿಗೆ ಬರ್ಬೇಕಂದ್ರೆ ಕಾರಣ ಅನ್ರಿ, ಹತ್ತಿ ಜಿನ್ನಾಗ ದುಡಿಯಾಕ ಬಂದ್ರಿ. ನೀಲಿ ಜಿನ್ ರೋಡ್ ರೀ, ಅಲ್ಲೇ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಂತಕ ಅಲ್ಲಿ ದುಡಿಯಾಕ ಬಂದಿನ. ನಮ್ಮ ಮನೆಯವ್ರು ಭಾಳ ತಿಳಿವಿದ್ರು, ವಯಸ್ಸನ್ನ ಆಗಿತ್ತು ರೀ. ಅವ್ರಿಗೇನು ನೀಗ್ತಿದ್ದಿಲ್ಲ. ಒಬ್ಬ ಹೆಣ್ಮಗಳು ನಮ್ಗೆ ಯಜ್ಜ ನಿನ್ಗೇನು ನಿಗಂಗಿಲ್ಲ, ಅಂಗಡಿ ಮಾಡಿದವ್ರಂತ್ರಿ. ಮಾಡ್ರಿ ಅಂತಂದು ಗಾದಿ ಮಾರ್ಕೆಟ್ನ್ಯಾಗ ಒಂದು ಬಾಡಿಗೆ ಕೊಡ್ಸಿನ್ರಿ. ಅಲ್ಲಿ 9 ವರ್ಷ ಇದ್ದು ರೀ. ಅದು APMC ಹೋಗತ್ತೆ ಅನ್ನೋ ಮಟ್ಟ ಅಂದ್ರೆ ಇಲ್ಲೇ ನಮ್ಮ ಅಣ್ಣ ವಾಚ್ಮಾನ್ಕಿ ಮಾಡ್ತಿದ್ರಿ. ಇಲ್ಲೇ ಬರ್ರಿ, ಯಾವ ಅಂಗಡಿ ಇಲ್ಲ, ಎಲ್ಲೆಲ್ಲಾರು ಒಂದು ಬಿಲ್ಡಿಂಗ್ ಚಲೋ ಆಗಕತ್ತೇವು ಅಂದ್ರಿ. ನಾವು ಇಲ್ಲಿ ಬಂದು ಉಳಿದ್ವಿ ರೀ. ಏನ್ರಿ, ನನಗೆ ಇಲ್ಲಿ ಜಾಗ ಹಿಡ್ಯಾಕೂ ನಮ್ಮಂತ್ಯಾಗ ಚಾನ್ಸ್ ರೊಕ್ಕ ಇದ್ದಿದ್ದಿಲ್ಲ ರೀ. 4 ಹೆಣ್ಣು ಮಕ್ಕಳು ಮದುವೆ ಮಾಡಿದ್ವಿ ನಾವು. ಮುಂದೆ ನಮ್ಗೆ ಎಲ್ಲಿ ಜಾಗ ಹಿಡ್ಯಾಕೂ ಆಗ್ಲಿಲ್ಲ ರೀ. ಊರಾಗ ಹಿಡಿಲಿಲ್ಲ, ಹುಬ್ಬಳ್ಳಿಯಾಗ ಹಿಡ್ದಿಲ್ಲ ರೀ. ಇದು ಅಂಗಡಿಯಾಗನ ಜೀವನ ಆಯ್ತು. ಇದು ಅಂಗಡಿಯಾಗ ನಮ್ಮ ಮನೆಯವ್ರು ತೀರ್ಕೊಂಡ್ರಿ. ಏನ್ರಿ, ಊರಾಗ ನಮ್ಮ ಶಿವಳ್ಳಿ ML ಇದ್ರಲ್ರಿ, ತೊಂಬರಿ ಇಲ್ಲೇ ಊರಿಗೆ ಇಲ್ಲೇ ಮಣ್ಣು ಮಾಡೋಣ ಅಂದ್ರಿ. ಆಗಿಂದಾಗ ಸೀದಾ ಸಮಾಧಿಗೆ ಹೋದ್ರಿ. ಮನಿ ಇಲ್ಲಲ್ರಿ ಅಲ್ಲಾಗ. ಈಗ ಏನಾದ್ರೂ ಹೆಚ್ಚು ಕಮ್ಮಿ ಅನಾರೋಗ್ಯ ಆದ್ರೆ, ನಿಮಗೆ ಆರೋಗ್ಯದ ಏರ್ಪೇರ್ ಆದ್ರೆ ನೋಡ್ಕೊಳಕ್ ಯಾರದಾರ? 4 ಹೆಣ್ಣು ಮಕ್ಕಳ್ರಿ. ಅವ್ರವ್ರ ಗಂಡ ಮನ್ಯಾಗ ಅದಾರ. ದೇವ್ರ ನೆಂಬಿನ್ರಿ. ಖರೇ ಹೇಳ್ತೇನ್ರಿ, ಅವ್ರವ್ರ ಮನ್ಯಾಗ ಅವ್ರು ಅದಾರ್ರಿ. ನನಗೆ ಏನು ನನ್ನ ಮಕ್ಕಳನ್ನೂ ಸಹಾಯ ಬೇಡಂಗಿಲ್ರಿ. ಯಾಕಂದ್ರೆ ಅವ್ರಿಗೆ ತ್ರಾಸ ಕೊಟ್ಟಂಗೆ ಆಕೈತಲ್ರಿ. ಅವ್ರ ಗಂಡ್ರು, ಅತ್ತಿ ಮಾವ ಎಲ್ಲರೂ ಇದ್ದರು ಅದಾರ್ರಿ. ಅಲ್ಲಿ ಹೋಗಿ ನಾನು ಬೇಡೋದು ಸರಿ ಅನ್ಸಂಗಿಲ್ರಿ. ಅದಕ್ಕೆ ಅವ್ರಂತಕ್ಕೆ ಏನು ಬೇಡಕ್ಕೂ ಹೋಗಂಗಿಲ್ಲ. ನಾನು ಎಷ್ಟು ದುಡಿತೀನಿ ಅಷ್ಟು ಊಟ ಮಾಡ್ತೀನಿ. ಇಲ್ಲಿ ಅಂಗಡಿಯಾಗ ನಾನು ಮುಂದ್ಕೊಡ್ತೀನಿ ರೀ.
ಏನ್ರಿ ಇದ್ರಾಗ ನನ್ನ ಜೀವನ ಹೋಗತ್ತೇನಪ್ಪ, ಎಲ್ಲಿ ಒಂದು ಗೇಣ್ ಜಾಗ ಸಿಗಂಗಿಲ್ಲ ನನಗೆ ಅನ್ಸೈತ್ರಿ. ಈಗ ನಿಮ್ಮನ್ನ ಕೇಳೋದ್ರಿ ನಾ ಏನ್ರಿ. ಈಗ ನಿಮ್ಮ ಯಜಮಾನ್ರು ಏನಾಗಿ ತೀರ್ಕೊಂಡ್ರು? ಕ್ಯಾನ್ಸರ್ ಆಗೈತ್ರಿ. ಕ್ಯಾನ್ಸರ್ ಆಗಿ 1 ವರ್ಷದ ಮ್ಯಾಗ 4 ತಿಂಗಳು ಬದುಕಿದ್ರಿ. ಕೆಮ್ಸ್ ತೋರಿಸಿದೆ, 1 ವರ್ಷದ ಮ್ಯಾಗ 4 ತಿಂಗಳು ಬದುಕಿದ್ರು. ಅವ್ರು ಮೊದ್ಲ ಡಾಕ್ಟರ್ ಹೇಳಿದ್ರು, ಉಳಿಯಂಗಿಲ್ಲಮ್ಮ, ಯಾಕೆ ನೀನು ತ್ರಾಸ ಮಾಡ್ಕೊಂತಿ ಅಂದಿದ್ರಿ. ಅದ್ರ ವರ್ಷದ ಮ್ಯಾಗ 4 ತಿಂಗಳು ಬದುಕಿದ್ರಿ, ತೀರ್ಕೊಂಡ್ರಿ. 18 ವರ್ಷ ಆತ್ರಿ. ಈ ನಿಮ್ ಸಂಬಂಧಿಕರು ಯಾರು ನಿಮ್ ನೆರವಿಗೆ ಬಂದಿಲ್ಲ? ಅಯ್ಯೋ ನಾನ್ ಬೇಡಕ್ನು ಹೋಗಂಗಿಲ್ರಿ ಸರ್. ಅವ್ರ ಸುದ್ದಿನ ತೆಗಿಬೇಡ್ರಿ. ನೆರೆಯವರು, ನಮ್ಮ ಮನೆಯವ್ರ ಅಣ್ತಮ್ಮಗಳು ಯಾರನ್ನು ಸುದ್ದಿನ ತೆಗಿಯಂಗಿಲ್ಲ. ನಾನು ಅವ್ರದ್ದು ಹೇಳ್ಕೊಂಡಂಗನು ಇಲ್ರಿ ಏನ್ರಿ. ನಾನು ಅಷ್ಟಕ್ಕೆ ನಾನ್ರಿ ಏನ್ರಿ ನನ್ನ ಮಕ್ಕಳಿಗೇನದು ತೊಂದರೆ ಕೊಡಂಗಿಲ್ಲ. ಯಾಕಂದ್ರೆ ಅವರು ಅತ್ತಿ ಮಾವ ಗಂಡನ ಮ್ಯಾಗ ಇದ್ದವ್ರಿ. ಅಲ್ಲೋಗಿ ನಾ ಕೊಡ್ರಿ, ನಾ ಇಲ್ಲಿ ಇರ್ತೇನಿ, ನನಗೆ ಆಸರಿಲ್ಲ, ನಾನು ಎಷ್ಟಂತ ಅಂಗಡಿಯಾಗ ಇರಲಿ ಅಂತ ನಾ ಕೇಳಕ್ಕೂ ಹೋಗಿಲ್ರಿ. ಅವರು ಹಿಂಗೆ ನೀವು ಬಂದಿರಲ್ಲ ಹಂಗೆ ಬರ್ತಾರ ಹೋಗ್ತಾರ ನೋಡ್ರಿ. ಈಗ 40 ವರ್ಷದಿಂದ ನೀವು ಅಂಗಡಿ ಮಾಡಕ್ ಕುಂತೀರಿ. ಈ ಒಬ್ರ ಎಷ್ಟಂತ ಕಷ್ಟಪಟ್ಟಿರಿ ಅಂತ? ಅಯ್ಯೋ ದೇವ್ರಿಗೆ ಗೊತ್ತ್ರಿ ಅದು. ನನ್ನ ಕಷ್ಟ, ನನ್ನ ವನವಾಸ, ನಮ್ಮ ಬಡತನ ದೇವ್ರ ಮುಂದೆ ಹೇಳ್ಕೊಂತೀನಿ, ಮನುಷ್ಯರ ಮುಂದೆ ಹೇಳ್ಕೊಳಂಗಿಲ್ಲ ನೋಡ್ರಿ ನಾನು ಏನ್ರಿ. ಅದು ಏನೋ ಮರ್ತಿರ್ತೀನಿ ರೀ. ಮತ್ತು ಇಂಥದ್ದು ಬಂದಾಗ ನನಗೆ ಭಾಳ ದುಃಖ ಬಂದುಬಿಡ್ತೈತ್ರಿ. ಯಾರ ಸಂಬಂಧ ಇಲ್ರಿ ಸರ್. ನನ್ನ ಜೀವನಕ್ಕೆ ನಾನು ಅಷ್ಟೇ ನೋಡ್ರಿ. ಖರೇ ಹೇಳಕತ್ತೇನ್ರಿ, ನನಗೆ ಯಾರೂ ದಿಕ್ಕಿಲ್ಲ ಅಂತ್ರಿ. ದಿಕ್ಕಿಲ್ದವ್ರು ದೇವ್ರಂತ ದೇವ್ರ ದಾರಿ ತೋರ್ಸನ್ರಿ. ಇದನ್ನು ಮೊನ್ನೆ ತೆಗಿ ಅನ್ನಕತ್ತಿದ್ರಿ. ಇವ್ರು ಪುಣ್ಯದವರು, ಅಜ್ಜಿ ನೀನು ಸಿಮೆಂಟ್ ತಗೋ, ಉಸುಕ್ ತಗೋ, ಕಡಿ ತಗೋ, ಇಲ್ಲೇ ಹಾಕಿ ಇಟ್ಕೋ, ಎಲ್ಲ ಅಂಗಡಿ ತಳಗ್ ಮುರ್ದೈತೆ ಅಂದ್ರಿ. ಕೊಟ್ರ ಅಷ್ಟು ಆದ್ರೂ ಎಲ್ಲ ಇಲಿ ಕಡ್ದು ಮನ್ಕೊಂಡದು ಹೆದರ್ಕಿ ನೋಡ್ರಿ. ನನಗೆ ಒಂದು ಜಂಪ್ ನಿದ್ದೆ ಹತ್ತಿ ದಣು ಆಗಿ ಮತ್ತೆ ಹೊಳ್ಳಿ ಎಚ್ಚರ ಆಗಿದ್ದೆ, ಅದು ನಿದ್ದೆ ಹತ್ತಂಗಿಲ್ರಿ. ಅಂಥ ತ್ರಾಸ ಐತಿ ನೋಡ್ರಿ ನನಗೆ. ನೀವು ಏನು ಮಾಡ್ತೀರಿ, ನನಗೆ ಮಾಡಿ ದಾರಿ ತೋರಿಸ್ರಿ ಏನ್ರಿ. ನಿಂದು ಚಂದ ಗಟ್ಟುದು ಒಂದು ಅಂಗಡಿನಾರ ಮಾಡಿಸ್ಕೊಡ್ರಿ. ನನಗೆ ದುಡ್ಡು ಬೇಡ, ಬಂಗಾರ ಬೇಡ, ಬೆಳ್ಳಿ ಬೇಡ, ನಾನು ಇರಾಕ ನನ್ನ ಜೀವನಕ್ಕೆ ಆಧಾರ ಮಾಡಿಕೊಡ್ರಿ ನೋಡ್ರಿ ಸರ್. ಏನು ನನಗೆ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ ಏನು ಬೇಡ್ರಿ. 2 ಉಟ್ಕೊಂಡು ಕರಿವಿ ಊಟ ಸಾಕ್ರಿ. ನಾನು ಯಾರಿಗೆ ಅಂತಕ್ಕೆ ಹೋಗಿ ನಾ ಅಸ್ತು ಅಂದಂಗೆ ಕೈ ಚಾಚಂಗೆ ನನ್ನ ಜೀವನಕ್ಕೆ ನೀವು ಒಂದು ದಾರಿ ಮಾಡಿಕೊಡ್ರಿ ನೋಡ್ರಿ. ಹೌದು, ನಂದು ಹಂಗ ಹೇಳ್ತಿರ್ತೀನಿ. ಇದಿಷ್ಟು ಏನು ನಂದ ಅಜ್ಜಿಯ ಮಾತು. ಏನಂತಂದ್ರೆ, ನನಗೆ ಯಾವುದು ಅಷ್ಟೈಶ್ವರ್ಯ ಬೇಕಾಗಿಲ್ಲ, ನನಗೆ ಬಂಗಾರ ಬೆಳ್ಳಿ ಬೇಕಾಗಿಲ್ಲ. ನಾನು ಬದುಕು ಕಟ್ಟಿಕೊಂಡಿರ್ತಕ್ಕಂಥ ಈ ನನ್ನ ಅಂಗಡಿನ ದುರಸ್ತಿ ಮಾಡಿ ಒಂದು ಹೊಸ ಯಾವುದಾದ್ರೂ ಅಂಗಡಿಯನ್ನ ಮಾಡಿಕೊಡ್ರಿ. ಯಾರಾದ್ರೂ ದಾನಿಗಳು ಮುಂದೆ ಬಂದು ನನ್ನ ಜೀವನದ ಕಷ್ಟಕ್ಕೆ ಒಂದು ಬೆನ್ನೆಲುಬಾಗಿ ನಿಲ್ರಿ ಅನ್ನುವಂಥ ಮಾತನ್ನ ನಿಜಕ್ಕೂ ಅಜ್ಜಿ ತನ್ನ ಕಣ್ಣೆಂಚಲಿ ಕಣ್ಣೀರನ್ನ ಹಾಕ್ತಾ ಹೇಳಿದ್ರು. ಏನಂತಂದ್ರೆ, ಸುಮಾರು 40 ವರ್ಷ ಒಂದು ಸಣ್ಣ ವಿಸ್ತೀರ್ಣದ ಅಂಗಡಿಯಲ್ಲಿ ಜೀವನ ಮಾಡೋದು ನಿಜಕ್ಕೂ ಕಷ್ಟದ ಸಂಗತಿ. ಅದರಲ್ಲೂ ಕೂಡ ಏನಾದರೂ ಅನಾರೋಗ್ಯ ಆದರೆ ಯಾರು ಸಂಬಂಧಿಕರು ಇಲ್ಲ, ಏನಿಲ್ಲ. ಒಂಟಿ ಬಾಳನ್ನ ಬದುಕ್ತಾ ಇರೋ ಅಜ್ಜಿಗೆ ದೇವರೇ ಆಸರೆ ಆಗಿದ್ದಾನೆ. ಹಾಗಿದ್ರೆ ಹುಬ್ಬಳ್ಳಿಯಲ್ಲಿ ಇಷ್ಟು ಜನ ದಾನಿಗಳಿದ್ದಾರೆ, ಇಷ್ಟು ಜನ ಜನಪ್ರತಿನಿಧಿಗಳಿದ್ದಾರೆ. ಯಾರಾದರೂ ಮುಂದೆ ಬನ್ನಿ, ಈ ಅಜ್ಜಿಯ ಕಣ್ಣೀರಿನ ಒರೆಸುವಂಥ ಕೆಲಸವನ್ನ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗಜಾನನ್ ಜೊತೆ ಮಲ್ಲೇಶ್ವರನಿಗೆ ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ. ಮೂಲತಃ ರಾಮಗೇರಿಯ ಫಕ್ಕೀರವ್ವ ಬದುಕಿನಲ್ಲಿ ಖುಷಿಯ ದಿನಗಳನ್ನೇ ಕಾಣದೆ ಹೊಟ್ಟೆ ಬಟ್ಟೆಗಾಗಿ ಜೀವನವನ್ನೇ ಸವೆಸಿದ್ದಾಳೆ. ತನ್ನ ಬಡತನದ ಜೀವನದಲ್ಲಿಯೂ ನಿಸ್ವಾರ್ಥಿಯಾಗಿ ಇನ್ನೊಬ್ಬರ ಹೊಟ್ಟೆ ತುಂಬಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾಳೆ. ಕಡಿಮೆ ಬೆಲೆಯಲ್ಲಿ ಉಪಹಾರ ಒದಗಿಸುವ ಕಾಯಕದಲ್ಲಿಯೇ ನಿರತಳಾದ ಈ ಮಹಾತಾಯಿಗೆ ಈಗ ಆಸರೆಯ ನೆರಳು ಬೇಕಿದೆ. ದಾನಿಗಳು, ಸಹೃದಯಿಗಳು ಮಹಾತಾಯಿಗೆ ಅಂಗಡಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಕಣ್ಣೀರು ಒರೆಸುವ ಕಾರ್ಯವನ್ನ ಮಾಡಬೇಕಿದೆ. ಸಹಾಯ ಮಾಡುವ ದಾನಿಗಳು ಪಬ್ಲಿಕ್ ನೆಕ್ಸ್ಟ್ ಸಂಪರ್ಕಿಸಲು ಕೋರಿದೆ. ಕ್ಯಾಮರಾ ಪರ್ಸನ್ ಗಜಾನನ ಜೊತೆಗೆ ಮಲ್ಲೇಶ್ ಸೂರಣಗಿ, ಪಬ್ಲಿಕ್ ನೆಕ್ಸ್ಟ್, ಹುಬ್ಬಳ್ಳಿ.